ಲೋಕಸಭಾ ಅಧಿವೇಶನ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಯಾವ ರೀತಿ ಸದನದಲ್ಲಿ ಒಂದು ಶಿಸ್ತನ್ನು ಕಾಪಾಡಬೇಕು, ಒಂದು ಸಂವಿಧಾನಬದ್ಧವಾಗಿ ಡಿಬೇಟ್ ಮಾಡಬೇಕು, ಅದು ಮಾಡ್ತಾ ಇಲ್ಲ. ಒಬ್ಬ ಪ್ರತಿಪಕ್ಷವಾಗಿ ಏನೊಂದು ಪರಿಣಾಮಕಾರಿ ಕೆಲಸ ಮಾಡಬೇಕಾಯಿತು, ಅದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಯಾವ ವಿಚಾರನ ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕು ಅದನ್ನು ಮಾಡುವುದಿಲ್ಲ. ಸದನದ ಹೊರಗಡೆ ಬಂದು ಅನ್ನೆಸರಿ ಅಲಿಗೇಷನ್ ಮಾಡುವಂಥದ್ದು, ಮೋದಿಜಿ ಸರ್ಕಾರವನ್ನು NDA ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಪ್ರತಿಪಕ್ಷದಿಂದ ನಡೀತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನದ ಪರವಾಗಿ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು, ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು. ರಾಹುಲ್ ಗಾಂಧಿಯವ್ರದ್ದು ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದ ವಿಚಾರ ನೋಡಿದರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ಪ್ರೈಮಾಪೇಶಿ ಎಲ್ಲರಿಗೂ ಗುರುತಿರುವಂಥ ಸಂಗತಿ. ಮತ್ತು ಬಹಳ ಮುಖ್ಯವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಪ್ರತಿಪಕ್ಷದ ನಾಯಕನ ಮಾಡಬೇಕು. ನಮ್ಮಲ್ಲಿ ಏನೋ ಟೀಕೆ ಟಿಪ್ಪಣಿಗಳಿರಲಿ, ಇಲ್ಲಿ ರೂಲಿಂಗ್ ಪಾರ್ಟಿಗೆ ಟೀಕೆ ಮಾಡುವಂಥದ್ದು, ಪ್ರಧಾನಮಂತ್ರಿ ಟೀಕೆ ಮಾಡುವಂಥದ್ದು ಒಂದು ಕಡೆ ಇರಲಿ. ಆದರೆ ದೇಶದ ಪ್ರಶ್ನೆ ಬಂದಾಗ ಜಗತ್ತಿನಲ್ಲಿ ಒಂದು ಮೆಸೇಜ್ ಏನು ಕೊಡುವಂಥದ್ದು ಇರಬೇಕು, ಅದು ಭಾರತದ ಪರವಾಗಿರಬೇಕು, ಭಾರತದ ಒಂದು ಪ್ರತಿಷ್ಠೆಯನ್ನು ಕಾಯ್ಕೊಳ್ಳುವಂಥದ್ದು ಇರಬೇಕು. ಆದರೆ ರಾಹುಲ್ ಗಾಂಧಿಯವರು ಬಹಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಈಗ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಮ್ಮದೇ ಆದಂಥ ಕಾರಣಗಳ ಸಲುವಾಗಿ ಅವರು ಈ 25% ಕರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಅವರು ಮಾಡಿದರು. ಅದರ ಇಫೆಕ್ಟ್ ಏನಾಗ್ತದೆ, ಮತ್ತೊಂದು ಏನಾಗ್ತದೆ, ಈ ರೀತಿ ಮತ್ತೊಂದು ಕಂಟ್ರಿ ಮೇಲೆ ಡಿಕ್ಟೇಟ್ ಮಾಡುವಂಥದ್ದು ಅಲ್ಲ. ಆ ಡಿಕ್ಟೇಟ್ ಮಾಡುವಂಥದ್ದು ಬಂದಾಗ ಇಲ್ಲ ನೀವು ರಷ್ಯಾದ ಕೂಡ ವ್ಯಾಪಾರ ಮಾಡಬೇಡ್ರಿ, ಇವ್ರು ಕೂಡ ವ್ಯಾಪಾರ ಮಾಡಬೇಡ್ರಿ, ವ್ಯಾಪಾರ ಸಂಬಂಧ ಕಡ್ಕೊಳ್ರಿ, ನಮ್ಮ ಜೊತೆನೇ ನೀವು ವ್ಯಾಪಾರ ಮಾಡಬೇಕು, ಈ ರೀತಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು, ಕಂಡೀಷನ್ ಹಾಕುವಂಥದ್ದು ಯಾವುದೇ ದೇಶದ ಅಧ್ಯಕ್ಷನಿಗೆ ಸರಿ ಬರುವಂಥದ್ದಲ್ಲ. ಈ ಟ್ರಂಪ್ ಅದನ್ನ ಆ ರೀತಿ ಇವತ್ತು ಅತಿ ಹೆಚ್ಚಿನ ತೆರಿಗೆಯನ್ನ ನಮ್ಮ ಭಾರತ ದೇಶದಿಂದ ಅಮೆರಿಕಕ್ಕೆ ಏನು ಹೋಗ್ತವೆ ವಸ್ತುಗಳು, ಅದರ ಮೇಲೆ 25% ಮತ್ತು ರಷ್ಯಾದ ಜೊತೆ ಏನು ಸಂಬಂಧ ಇದೆ ಅಂತ ವಹಿವಾಟುಗಳ ಬಗ್ಗೆ ಪೆನಾಲ್ಟಿ ಹಾಕುವಂಥದ್ದು, ಇದು ಬಹುಶಃ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಒಂದು ರೀತಿ ನೆಗೆಟಿವ್ ಇದ್ದಂಥದ್ದು. ಅದಕ್ಕಾಗಿ ಅದರ ಪರಿಣಾಮ ಏನಾಗ್ತದೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಕಾಮರ್ಸ್ ಇಂಡಸ್ಟ್ರಿ ಮಿನಿಸ್ಟರು ಮತ್ತು ಭಾರತ ಸರ್ಕಾರದ ಎಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದಂಥ ಒಂದು ಉಪಕ್ರಮವನ್ನು ಕೈಗೊಂತಾರೆ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ನೋಡಿದರೆ, ಇಲ್ಲ ನಮ್ಮ ಭಾರತ ದೇಶದ ಎಕನಾಮಿ ಸತ್ತು ಹೋಗಿದೆ ಅಂತ ಟ್ರಂಪ್ ಹೇಳಿದರೆ, ಹೌದು ಟ್ರಂಪ್ ಹೇಳಿದ ಸರಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದ್ರೆ ಅವರಷ್ಟು ಅಪ್ರಬುದ್ಧವಾದಂಥ ಇಮ್ಯಾಚ್ಯೂರ್ಡ್ ಲೀಡರ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟು ಇಮ್ಯಾಚ್ಯೂರ್ಡ್ ಲೀಡರು ಇವತ್ತು ರಾಹುಲ್ ಗಾಂಧಿ ಇದ್ದಾರೆ. ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರ್ಬೋದು, ಇನ್ನು ಶುಕ್ಲಾ ಇರ್ಬೋದು, ಇನ್ನೂ ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ, ಟ್ರಂಪ್ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ವ್ಯಕ್ತಿಗಳನ್ನು ಅಂತ ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದಾದರೂ ಅವ್ರು ತಿಳ್ಕೊಳ್ಳುವಂಥದ್ದು ಬಹಳ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರ ಒಂದು ಹೇಳಿಕೆ ಏನಿದೆ ಅಲ್ಲ, ಟ್ರಂಪ್ ಅವರು ಸಮರ್ಪಣೆ ಮಾಡುವಂಥದ್ದು ಒಂದು ಮೂರ್ಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ. ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಲೂ ಅನರ್ಹರಿದ್ದಾರೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಬಯಸಿದ್ದೇನೆ. ಇದರ ಜೊತೆಗೆ ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈಗ ಕಬ್ಬನ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಇದೆ. ಯಾವ ಹೋರಾಟ? ಈ SIR ಅನ್ನುವಂಥದ್ದು, ಅದನ್ನು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದಂಥ ಮತದಾನ ಹೆಚ್ಚಳ ಆಗಿದೆ. ಮತ್ತೊಂದು ಕಾರಣ ಸಲುವಾಗಿ ಕೋಟಾ ಮತದಾನ ಆಗಿದೆ. ಈ ಕಾರಣದ ಸಲುವಾಗಿ ಇವತ್ತು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಇದನ್ನು ಡಿಟೇಲ್ ಆಗಿ ಪ್ರಸ್ತಾಪ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ. ಅಥವಾ ಅವರಲ್ಲಿ ಎಲ್ಲ ರೀತಿಯಿಂದ ಸ್ಟ್ಯಾಟಿಸ್ಟಿಕ್ಸ್, ಅಂಕಿ ಸಂಖ್ಯೆ ಇದ್ದಿದ್ರೆ ಅವ್ರು ಕೋರ್ಟಿಗೆ ಅಪ್ರೋಚ್ ಆಗಬಹುದಲ್ಲ. ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ, ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ, ಅದರಿಂದ ಬಿಜೆಪಿ ಗೆದ್ದು ಬಂದರು ಅಂತ ಹೇಳ್ತಾರೆ. ಮಹದೇವಪುರದ ಉದಾಹರಣೆ ಕೊಡ್ತಾರೆ, ರಾಜಾಜಿನಗರದ ಉದಾಹರಣೆ ಕೊಡ್ತಾರೆ. ಹಾಗಾದ್ರೆ ಅಲ್ಲಿದ್ದಂತ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಚಾಲೆಂಜ್ ಮಾಡಬಹುದಾಯ್ತಲ್ಲ, ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸ್ಬೇಕಲ್ಲ ನೀವು. ಅದನ್ನ ಮಾಡೋದು ಬಿಟ್ಟೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಒಳಜಗಳದಿಂದ ನಶಿಸಿ ಹೋಗ್ತಾ ಇದೆ, ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿಮೀರಿದೆ ಮತ್ತು ಆಡಳಿತ ಹಿಡಿತ ಕಳ್ಕೊಂಡಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಅದನ್ನು
ಜನರ ಮನಸ್ಸಿಂದ ಡೈವರ್ಟ್ ಮಾಡೋ ಸಲುವಾಗಿ ಈ ಹೋರಾಟ ತೆಗೆದುಕೊಂಡಿದ್ದಾರೆ. ನಿಜವಾಗಿ ನಿಮಗೆ ಹೋರಾಟದ ಕಳಕಳಿ ಇದ್ರೆ, ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದ್ರೆ ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ರಿ, ಅಲ್ಲಿ ಮಾಡ್ರಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋದು ಪಾರ್ಲಿಮೆಂಟ್ ನಡೀತದೆ, ಸೆಷನ್ ಇದೆ, ಅಲ್ಲಿ ಗದ್ದಲ ಹಾಕಿ ಸದನವನ್ನು ಮುಂದೆ ಹಾಕುವಂಥದ್ದು ಬಿಟ್ಟು, ಬಹಿಷ್ಕಾರ ಮಾಡುವಂಥದ್ದು ಬಿಟ್ಟು, ಸದನದಲ್ಲಿ ವೆಲಿ ಹೋಗೋದು ಬಿಟ್ಟು ಇಂಥ ವಿಚಾರಗಳು ತೆಗೆದುಕೊಂಡು ಅಲ್ಲಿ ಪ್ರಸ್ತಾಪ ಮಾಡ್ಬೋದಾಯ್ತಲ್ಲ, ಅಲ್ಲಿ ಮಾಡ್ಬೋದಾಯ್ತಲ್ಲ. ಅನಗತ್ಯ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇದೆ. ತಮ್ಮ ಮುಖವನ್ನ ಫೇಸ್ ಸೇವಿಂಗ್ ಅದ್ರ ಸಲುವಾಗಿ ಇದೆಲ್ಲ ನಡೀತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಏನೋ ಇದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಒಂದು ರೀತಿ ಏನೊಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು, ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಪ್ರತಿಪಕ್ಷವಾಗಿಯೂ ಸಹಿತ ಇವತ್ತು ಫೇಲ್ಯೂರ್ ಆಗಿದೆ ಅಂತ ನಾನು ಸ್ಪಷ್ಟವಾಗಿ. ಈಗ ಟ್ರಂಪ್ ಅವರು ಪದೇ ಪದೇ ಭಾರತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಸಂವೈಧಾನಿಕವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಭಾರತದ ಸ್ವಂತ ಆರ್ಥಿಕತೆ ಇದೆ, ಇದನ್ನು ಪ್ರಧಾನಿಯವರು ಯಾವ ರೀತಿ ತೆಗೆದುಕೊಳ್ತಾರೆ ನೋಡಿ. ಒಂದು ನಾನು ಹೇಳ್ತೀನಿ, ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಇದ್ದಾರೆ, ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾ ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ. ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮಾನ್ಯ ರಾಹುಲ್ ಗಾಂಧಿ ಹೇಳಿದ್ರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದ ಅಂತ ಹೇಳ್ರಿ ಅಂತ ಹೇಳಿ ಅವ್ರು ಹೇಳ್ದಂಗೆ ಹೇಳ್ಬೇಕ. ನಾವು ಒಂದೇ ಮಾತನ್ನು ಹೇಳಿದ್ರು ಮೋದಿಜಿಯವರು, ಏನಂದ್ರೆ ಈ ಯುದ್ಧ ನಿಲ್ಲಿಸಿಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇದು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕ. ನಾವು ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನ, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನ ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿದ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು, ಬಹಳಷ್ಟು ಯಾರು ಗಂಭೀರವಾಗಿ ತೆಗೆದುಕೊಳ್ಳೋದಂತ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರ ಅಧಿಕಾರಕ್ಕೆ ಬಂದ್ಕೊಳ್ಳಿ ಹೇಳಿದ್ರು, ಆಮೇಲೆ ವಿಡ್ರಾ ಮಾಡಿದ್ರು, ಸ್ಟೇ ಮಾಡಿದ್ರು, ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದ್ರೆ ಇಡೀ ಜಗತ್ತಿನ ಅಮೆರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಕೊಂತಾರೆ, ಸರಿಯಾದ ನಿರ್ಧಾರ ಕೈಕೊಂತಾರೆ ಅಂತ ನಾನು ಸ್ಪಷ್ಟವಾಗಿ